ಅವತ್ತು ಹೇಳ್ದೆ, ನೀನು ಒಪ್ಲೇ ಇಲ್ಲ. ಈಗ ಇಲ್ಲಿ ಈ ಬ್ಯೂಟಿಫುಲ್ ಪ್ಲೇಸ್ ನೋಡ್ತಿದ್ದ ಹಾಗೆ ಮತ್ತೆ ಪ್ರಪೋಸ್ ಮಾಡಬೇಕು ಅನಿಸ್ತಾ ಇದೆ. ಅವಾಗ ಒಪ್ಪದೇ ಇದ್ರು, ಈಗ ಒಪ್ಕೋತೀಯ ಅನ್ನೋ ನಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಐ ಲವ್ ಯು. Will you marry me? Thank you. Love you too. Oh God! Thank you so much! ನನ್ನ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ಕೋತೀಯ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಅರ್ಜೆಂಟಾಗಿ ಈ ವಿಷಯನ ಡ್ಯಾಡಿಗೆ ಹೇಳಬೇಕು. ನನ್ನ ಮದುವೆ ಮಾಡಬೇಕು ಅಂತ ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಅಮೆರಿಕಾ ಹುಡುಗಿಯಿಂದ ಹಿಡಿದು ಆಫ್ರಿಕಾ ಹುಡುಗಿವರೆಗೂ ನೋಡ್ತಿದ್ದಾರೆ. ಈ ವಿಷಯನ ಹೇಳಿದ್ರೆ ತುಂಬಾ ಹ್ಯಾಪಿ ಆಗ್ತಾರೆ ಅವರು. ಓ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಏನಿದು? ಅವ್ನು ಪ್ರಪೋಸ್ ಮಾಡಿದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಯಾ? ತಪ್ಪೇನಿದೆ? ಆದ್ಯ, ನನ್ನ ಮನ್ಸಲ್ಲಿ ಇನ್ನೂ ನೀನೇ ಇದೆಯಾ. ನನ್ನ ಜೀವನದಲ್ಲೂ ನೀನೇ ಇರಬೇಕು ಅಂತ ಹೇಳಿದೀನಿ ತಾನೆ. ಚಾರುನ ಹೆಂಡತಿಯಾಗಿ ನಾನು ಒಪ್ಕೊಳ್ಳಲ್ಲ. ನನಗೆ ನೀನೇ ಬೇಕು. ನೋಡು ಸೀನು, ನಿನಗೆ ಮದ್ವೆ ಆಗಿದೆ. ಇನ್ನೂ ನೀನ್ ನನ್ನ ಪ್ರೀತಿಸ್ತಿದ್ಯಾ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಅದೇನೋ ಇದು ಅಪ್ಪನಿಗೆ, ಇದು ಮಾವಯ್ಯನ್ಗೆ. ಇದು ಅಪ್ಪನಿಗೆ, ಇದು ಮಾವನಿಗೆ. ಇದು ಅಪ್ಪನಿಗೆ, ಇದು ಮಾವನಿಗೆ. ಇದು ಅಪ್ಪನಿಗೆ, ಇದು ಮಾವನಿಗೆ. ಇದು ಅಪ್ಪನಿಗೆ, ಇದು ಒಂದ್ ನಿಮಿಷ, ಯಾರಿಗೆ ಪಾರ್ಸಲ್? ಅದೇನಪ್ಪ, ಬಲಾತ್ಕಾರ ಕೇಸ್ನವ್ರಿಗೆ ಚೀಟಿಂಗ್ ಕೇಸ್ ಹಾಕಿದಾರಲ್ವಾ, ಅವ್ರಿಗೆ. ಹೌದು. ಸರಿ ಬಿಡು, ನೀನು ಕೋರ್ಟಿಗೆ ಹೋಗ್ತಿದ್ಯಾ? ಹೌದು. ಸರಿ, ಹೋಗ್ಬಾ. ಆಯ್ತು, ಸರಿ. ಇದು ಅಪ್ಪನಿಗೆ, ಇದು ಮಾವನಿಗೆ. ಅಲ್ಲ, ಇದು ಅಪ್ಪನಿಗೆ, ಇದು ಮಾವನಿಗೆ. ಕರೆಕ್ಟ್. ಇದು ಅಪ್ಪನಿಗೆ, ಇದು ಮಾವನಿಗೆ. ಇದು ಅಪ್ಪನಿಗೆ, ಇದು ಮಾವನಿಗೆ. ಇಲ್ಲಿ ನೋಡಿ, ನಿಮಗೆ ಫುಡ್ ಬಂದಿದೆ. ನಿಮ್ಮ ಮನೆಯವ್ರು ಕೊಟ್ಟಿದ್ದಾರೆ.
ಕೊನೆಗೂ ನಮ್ಮ ಪರಿಸ್ಥಿತಿ ನೆರೆ ಪೀಡಿತರು ಆಹಾರ ಪಟ್ಟಣಕ್ಕೋಸ್ಕರ ಕಾಯ್ತಿರೋ ಹಾಗೆ ಕಾಯ್ಬೇಕಾಗಿ ಬಂದಿದೆ ಬಿಗ್ರೆ. ಕೊಡಪ್ಪ. ಇದು ನಿನಗೆ ಅಪ್ಪನಿಗೆ, ಇದು ಮಾವನಿಗೆ. ಓಕೆನಾ? ಸರಿ ಸರ್. ಸಾರ್ ಇದನ್ನ ಯಾರು ಕೊಟ್ರು? ನಿಮ್ ಮಗಳು ಕೊಟ್ಲು. ನನ್ನ ಮಗಳು ಕೊಟ್ಟಿದ್ದಾಳೆ ಅಂದ್ರೆ ಏನಾದ್ರೂ ಸ್ಪೆಷಲ್ ಇದ್ದೇ ಇರುತ್ತೆ. ಒಬ್ಬೋ. ಇಷ್ಟು ಮಾತ್ರ ತಿನ್ನಿಲ್ಲ ಅಂದ್ರೆ ಮೈಯಲ್ಲಿ ಶಕ್ತಿ ಇರೋಲ್ಲ ಅಂತ ಇದನ್ನ ತಂದಿರ್ತಾರೆ ಬಿಡು. ಬೇಕಾ ನಿನಗೆ ಹೊಡೆದು ನನಗೇನು ಮುತ್ತು ಕೊಟ್ಟಿದ್ದಾರಾ?